ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಲೇಜ್ ವ್ಲಾಗ್ಸ್. ನಾನಿವತ್ತು ನಿಮಗೆ ಈ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಬಗ್ಗೆ ಸ್ವಲ್ಪ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟತ್ರ ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ಶಿವರಾತ್ರಿ ಹಬ್ಬ ಆಚರಣೆ ಹೇಗೆ ಮಾಡೋದು ಅಂತ ನೋಡೋಣ. ವ್ರತಗಳು, ಹರಕೆಗಳು ದೇಹದಲ್ಲಿ ಮನದಲ್ಲಿ ಶಕ್ತಿ ಇದ್ರೆ ಮಾತ್ರ ಮಾಡಬೇಕು. ವರ್ಷದಲ್ಲಿ ಒಂದು ದಿನವಾದರೂ ಶಿವನ ಸ್ಮರಣೆಯಲ್ಲಿ ಇರಬೇಕು. ಹಾಗೆ ಎಂದು ಮಾಡಿದ ಹಬ್ಬಗಳು ಇವು. ಭಾರತೀಯ ಸಂಸ್ಕೃತಿಯಲ್ಲಿ ಶಿವರಾತ್ರಿ ಎಂದರೆ ಒಂದು ದೈವಿಕ ರಾತ್ರಿ. ಈ ರಾತ್ರಿಯಲ್ಲಿ ಸಿಗುವಷ್ಟು ಆಧ್ಯಾತ್ಮ, ಜ್ಞಾನ, ಶಾಂತಿ, ನೆಮ್ಮದಿಗಳು ಉಳಿದ ರಾತ್ರಿಗಳಲ್ಲಿ ಸಿಗಲ್ಲ ಅಂತಾನೆ ಹೇಳ್ತಾರೆ. ಹಾಗೆ ಶಿವರಾತ್ರಿಯ ದಿನವಿಡೀ ಏನೋ ಅಸಾಮಾನ್ಯ ಭಾವನೆ ಬರುತ್ತದೆ. ಜಗತ್ತಿನ ಉನ್ನತ ಆಧ್ಯಾತ್ಮದ ಸಾತ್ವಿಕ ಶಕ್ತಿಗಳು ಧರೆಗೆ ಇಳಿಯುವ ದಿವಸ ಶಿವರಾತ್ರಿ. ಪ್ರತಿ ತಿಂಗಳು ಕೂಡ ಮಾಸ ಶಿವರಾತ್ರಿಗಳು ಬರುತ್ತವೆ. ಆದರೆ ಮಹಾಶಿವರಾತ್ರಿ ಆಚರಣೆ ವರ್ಷವಿಡೀ ಮಾಡಿದ ಶಿವಪೂಜೆ ಫಲವನ್ನು ಒಂದೇ ದಿನ ಕೊಡುವಷ್ಟು ಮಹತ್ವವಾದದ್ದು. ಆದರೆ ಅದರ ಆಚರಣೆ ಕ್ರಮ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಶಿವರಾತ್ರಿಯು 26/2/2025 ಬುಧವಾರದಂದು ಸಂಜೆ 6:29ಕ್ಕೆ ಶುರುವಾಗುತ್ತದೆ. ಹಾಗೆ 27/2/2025 ಬೆಳಗ್ಗೆ 6:30ಕ್ಕೆ ಪೂರ್ಣವಾಗುತ್ತೆ. ಉಪವಾಸ ಮಾಡುವವರು ಬುಧವಾರ ಬೆಳಗ್ಗೆಯಿಂದಲೇ ಉಪವಾಸ ಇರಬಹುದು. ಬೆಳಗ್ಗೆ ಸ್ವಲ್ಪ ಮಿತಾಹಾರ ತೆಗೆದುಕೊಳ್ಬಹುದು, ಅಂದರೆ ಹಣ್ಣು, ಎಳ್ನೀರು, ಫಲಾಹಾರ. ಶಿವರಾತ್ರಿಯ ದಿವಸ ಆದಷ್ಟು ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆ ಪದಾರ್ಥವನ್ನು ತಿನ್ನಬಾರ್ದು. ಇದೇ ಕಾರಣ ಶಿವರಾತ್ರಿಗೆ ನೈವೇದ್ಯಕ್ಕೆ ತಂಬಿಟ್ಟು ಫಲಾಹಾರ ಮಾತ್ರ ಮಾಡುತ್ತಾರೆ. ಬೆಳಗ್ಗೆಯಿಂದ ಮಿತಾಹಾರಿಯಾಗಿದ್ದು ಕಟ್ಟುನಿಟ್ಟಾಗಿ ಸಂಜೆ 6:29ರಿಂದ ಬೆಳಗ್ಗೆ 6:30ರವರೆಗೆ ನೀರನ್ನು ಕುಡಿಯದೆ ಉಪವಾಸ ಮಾಡಬೇಕು. ಮಧ್ಯ ಊಟ ಮಾಡೋದು, ಹಣ್ಣು ತಿನ್ನೋದು ಮಾಡಿದ್ರೆ ಇದು ಮನಸ್ಸನ್ನು ಕೇಂದ್ರೀಕೃತವಾಗಿ ಇಡಲು ಬಿಡೋದಿಲ್ಲ. ಬೆಳಗ್ಗೆಯಿಂದಲೇ ಶಿವಕಾತ್ರ, ಶ್ರಾವಣ, ಅಭಿಷೇಕ ಪೂಜೆಗಳಲ್ಲಿ ಭಾಗಿಯಾಗಿ ಅಥವಾ ಮನೆಯಲ್ಲೇ ಅಭಿಷೇಕಗಳನ್ನು ಮಾಡಬಹುದು. ಶಿವನಿಗೆ ಸಂಪಿಗೆ ಇಡಬಾರ್ದು. ಅಭಿಷೇಕದ ಸಮಯದಲ್ಲಿ ದೇಹದ ಬೆವರು, ಎಂಜಲು ದೇವರ ಮೇಲೆ ಬೀಳಬಾರ್ದು. ಇದರಿಂದ ದೋಷ ಉಂಟಾಗುತ್ತದೆ. ಹಾಗೆ ರಾತ್ರಿ ಪೂರ್ತಿ ಯಾವುದಾದ್ರೂ ಶಿವಾಲಯಗಳಲ್ಲಿ ಜಾಗರಣೆ ಇದ್ದೇ ಇರ್ತದೆ. ಅಲ್ಲಿಗೆ ಹೋಗಿ ಅಲ್ಲಿ ನಡೆಯುವ ಧರ್ಮ ಕಾರ್ಯದಲ್ಲಿ ಭಾಗಿಯಾಗಬೇಕು. ಬೆಳಗ್ಗೆ ಗುರುವಾರ ಸ್ನಾನ ಮಾಡಿ ಶಿವನಿಗೆ ನೈವೇದ್ಯ ಮಾಡಿ ಅದನ್ನು ಭಕ್ತರಿಗೆ ಹಂಚಿ ಯಾರಿಗಾದರೂ ನೀಡಿ ನಂತರ ಉಪವಾಸ ಮುಗಿಸಬೇಕು. ಧ್ಯಾನಿಸುವವರು ರಾತ್ರಿ ಓಂ ನಮಃ ಶಿವಾಯ ಜಪ ಮಾಡಬೇಕು 108ರವರೆಗೆ. ಶಿವರಾತ್ರಿಗೆ 4 ಪ್ರಹಾರಗಳಿರ್ತವೆ. ಪ್ರಹಾರಗಳು ಅಂತ ಹೇಳಿದ್ರೆ ಶಿವಪೂಜೆಗೆ ಜಾಗರಣೆ ಮಾಡುವಂಥ ಸಮಯಗಳು. ಮೊದಲನೇ ಸಮಯ 26/2/2025 ಸಂಜೆ 6:24ರಿಂದ ರಾತ್ರಿ 9:32ರವರೆಗೆ. ಹಾಗೆ ಎರಡನೇ ಸಮಯ ರಾತ್ರಿ 32ರಿಂದ ಬೆಳಗ್ಗೆ 12:39ರವರೆಗೆ. ಮೂರನೇ ಸಮಯ 12:39ರಿಂದ ಬೆಳಗಿನ ಜಾವ 3:46ರವರೆಗೆ. ನಾಲ್ಕನೇ ಸಮಯ 3:46ದಿಂದ 6:53ವರೆಗೆ. ಯಾವುದಾದ್ರೂ ಸಮಯದಲ್ಲಿ ಪೂಜೆ ಅಭಿಷೇಕಗಳನ್ನ ಮಾಡ್ಬೋದು. ಎಲ್ಲ ಸಮಯದಲ್ಲೂ ಒಂದೊಂದು ಪೂಜೆ, ಜಪ, ಅಭಿಷೇಕಗಳು ಮಾಡೋದು ತುಂಬಾ ಒಳ್ಳೆಯದು. ಶಿವರಾತ್ರಿಯ ದಿವಸ ಆದಷ್ಟು ಬೆನ್ನನ್ನು ನೇರವಾಗಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನಿದ್ರೆಗೆ ಜಾರಬಾರ್ದು. ವರ್ಷವೆಲ್ಲ ಶಿವಪೂಜೆ ಮಾಡದೆ ಹೋದ್ರೂ ಇದೊಂದು ದಿನ ಶಿವನನ್ನು ಭಕ್ತಿಯಿಂದ, ಶ್ರದ್ಧೆ, ನಿಷ್ಠೆಯಿಂದ ಪೂಜಿಸಿದರೆ, ಧ್ಯಾನಿಸಿದರೆ ಫಲ ಸಿಕ್ಕೇ ಸಿಗುತ್ತದೆ. ಬೆನ್ನು ಅಂದರೆ ಸ್ಪೈನಲ್ ಕಾರ್ಡ್ನಲ್ಲಿ ಮಾನವನ ಅಸಾಮಾನ್ಯ ಮಾಡುವ 7 ಚಕ್ರಗಳು ವಾಸಿಸುತ್ತವೆ. ಶಿವತತ್ವವು ಇದೇ ಚಕ್ರಗಳ ಮೇಲೆ ಹೆಚ್ಚು ಆದ್ಯತೆ ನೀಡುತ್ತವೆ. ಇದರಿಂದ ಮನಸ್ಸು, ದೇಹ ಸದಾ ಚಿದಾನಂದದಲ್ಲಿ ಇರುತ್ತವೆ. ಆಗ ತಿಳಿಯುವುದು ನಾನು ಶಿವನೂ ಒಂದೇ ಅಂತ. ಹಾಗೆ ನಾವು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ, ನಾವು ವಾಸಿಸುವಂಥ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪಾಸಿಟಿವ್ ವೈಬ್ ಅನ್ನೋದು ಸ್ಟಾರ್ಟ್ ಆಗೋದೇ ನಾವು ವಾಸಿಸುವಂಥ ಮನೆಯಲ್ಲಿ. ಹಾಗೆ ಎಲ್ಲ ರೀತಿಯ ಜೇಡರ ಬಲೆಯನ್ನು ಕ್ಲೀನಾಗಿ ನೀಟ್ ಮಾಡಿಕೊಂಡು ಮನೆಯನ್ನು ಸ್ವಚ್ಛ ಮಾಡಿಟ್ಕೊಂಡು ಪೂಜೆನ ಮಾಡಬೇಕಾಗುತ್ತೆ. ಈ ಸಮಯದಲ್ಲಿ ದೇವರಿಗೆ ನಾವು ಪ್ರಮುಖವಾಗಿ ಬಿಲ್ವಪತ್ರೆ ಹಾರವನ್ನು ಹಾಕೋದ್ರಿಂದ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಈಡೇರುತ್ತೆ ಅಂತಲೇ ಹೇಳ್ತಾರೆ. ಹಾಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂಥ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.